ವಿಷ್ಣುವರ್ಧನ್ ಮೋಡಿ ಸೂರ್ಯವಂಶ ಮಾಡುವಾಗ ಜಾಸ್ತಿ ದಿನ ಅವ್ರ ಜೊತೆ ಕಾಲ ಕಳೆದು ಅದು ಹೊರಗಡೆ ಊರುಗಳಲ್ಲಿ ಅವರು ಒಂದೊಂದು ಸರ್ತಿ ಯಾವಾಗಲೂ ಒಂದು ಸರಿ ಎಷ್ಟು ರೆಸ್ಪೆಕ್ಟ್ ಕೊಡೋರು ಮಾತಾಡೋರು. ನಾವು 25 ವರ್ಷ ಆಯಿತು ಇಂಡಸ್ಟ್ರೀಲಿ, ನಾನು ಸಾಕು ಮಾಡಬಾರ್ದು, ಇನ್ನು ಯಂಗ್ಸ್ಟರ್ಸ್ಗಳಿಗೆ ನಾವು ಬಿಟ್ಕೊಡ್ಬೇಕು ಅಂದರು. ಅದಾದಮೇಲೆ ಇನ್ನೊಂದು 10-15 ವರ್ಷ ಅವರು ಕೆಲಸ ಮಾಡಿದರು, ಹಿಟ್ ಫಿಲಮ್ಸ್ ಕೊಟ್ಟರು. ವಿಷ್ಣುವರ್ಧನ್ ಸರ್, ಶಿವರಾಜ್ ಕುಮಾರ್ ಈಸ್ ಡೌನ್ ಟು ಅರ್ತ್ ಸರ್. ಅಷ್ಟು ಸಂಸ್ಕಾರ ಅಂತಂದರೆ ಮನುಷ್ಯ. ನಾನು ಅವ್ರ ಮನೇಲಿ ರಾಘವೇಂದ್ರ ರಾಜ್ಕುಮಾರ್ ಜೊತೆನೂ ಕೆಲಸ ಮಾಡಿದ್ದೀನಿ, ಪುನೀತ್ ಜೊತೆನೂ ಕೆಲಸ ಮಾಡಿದ್ದೀನಿ, ಶಿವಣ್ಣನ ಜೊತೆ ನಾನು ಒಂದು 19 ಸಿನಿಮಾ ಕೆಲಸ ಮಾಡಬೇಕು. ಎಲ್ಲ ಸಿನಿಮಾದಲ್ಲೂ ಇಡೀ ಸೆಟ್ಟನ್ನು ಅವರು ಯಾರಾದರೂ ಸೋಂಬೇರಿಯಾಗಿ ಕೂತಿದ್ದು ಕೆಲಸ ಮಾಡ್ತಿದ್ರೆ ಅವ್ರನ್ನ ಆ್ಯಕ್ಟಿವೇಟ್ ಮಾಡಿದ್ರು. ಆಮೇಲೆ ಡೈರೆಕ್ಟ್ರನ್ನ, ಆಮೇಲೆ ಒಂದು ಸೀನ್ ನಡಿಬೇಕಾದ್ರೆ ಅಲ್ಲೇನಾದ್ರು ಕರೆಕ್ಷನ್ ಇತ್ತು ಅಂತಂದರೆ ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ಡಿಸ್ಕಸ್ ಮಾಡಿ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಇಂಟರ್ಫಿಯರ್ ಆಗೋದು, ಡಿಸ್ಟರ್ಬ್ ಮಾಡೋದು ಆ ಥರ ಅಲ್ಲ, ಸಾಫ್ಟಾಗಿ. ಸೊ ಓಕೆ, ಇಟ್ ಈಸ್ ಲೆಫ್ಟ್ ಯು, ಓಕೆ ನಾನೊಂದು ಸಜೆಷನ್ ಕೊಟ್ಟೆ, ನೋಡಿ ಈ ಥರ ಮಾಡಿದ್ರೆ ಅಂತ ಇದು ಮಾಡೋದು. ಬಟ್ ಅದು ಭಾಳ ಅತಿಯಾಗಿ ಏನೋ ಇರ್ತಿರಲಿಲ್ಲ ಆ ಥರದ್ದು. ಕೆಲವು ಹೀರೋಗಳು ಆ ಥರ ಅತಿಯಾಗಿ ಡೈರೆಕ್ಟ್ಗೆ ಇಂಟರ್ಫಿಯರ್ ಆಗಿ ಅದು ಸಿನಿಮಾ ನಿಂತು ಹೋಗೋದೋ ಇನ್ನೇನೋ ಆಗೋದೋ ಆಗಿದೆ. ಅವೆಲ್ಲ ಎಕ್ಸಾಂಪಲ್ಸು ಕನ್ನಡ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಆಗಿ ಅದೊಂದು ಬೇರೆ ಬೇರೆ ಇತಿಹಾಸಗಳಿದೆ, ಅದೆಲ್ಲ ನಾವು ಚರ್ಚೆ ಮಾಡೋದು ಬೇಡ.